ಸ್ನೇಹಿತರೆ ನಮಸ್ಕಾರ, ಶುಭೋದಯ, ಶುಭ ದಿನ. ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸಿಂದ ನಿಮ್ಮ ಕುಮಾರ್. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಪ್ರಸಿದ್ಧಿಯಾದವರು ಬೆಂಗಳೂರು ದಕ್ಷಿಣ ಆಯಿತು. ಲೋಕಸಭಾ ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿದ್ದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ರವರಿಗೆ ಜನ್ಮದಿನ. ಇವತ್ತು ಅವರಿಗೆ ಜನ್ಮದಿನದ ಶುಭಾಶಯಗಳು. ಈ 3 ಬಾರಿ, ಈ 3 ಅವಧಿಯಲ್ಲಿ ಅವರು ಜನಪರವಾದ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಇವರಿಬ್ಬರ ಒಂದು ಜೋಡಿ ಕರ್ನಾಟಕದಲ್ಲಿ ಒಂದು ಮಿರಾಕಲ್ಲೇ ಮಾಡಿದೆ ಅಂತ ಹೇಳ್ಬೋದು. ತಮ್ಮ ವಿರುದ್ಧ ಚುನಾವಣೆಯಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾಗ ತಮ್ಮ ವಿರೋಧ ಪಕ್ಷದಲ್ಲಿದ್ದ ಯೋಗೇಶ್ವರ್ ಅವರು ಡಿ.ಕೆ. ಸುರೇಶ್ ರವರಿಗೆ ಕಾರಣರಾಗಿದ್ದರೂ ಸಹಿತ ಯಾವುದೇ ಒಂದು ದ್ವೇಷದ ರಾಜಕಾರಣವನ್ನು ಮಾಡದೆ 2024ರ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ತಮ್ಮನ್ನು ಸೋಲಿಸಿದ್ರೋ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೂ ದ್ವೇಷದ ರಾಜಕಾರಣ ತೋರ್ಪಡಿಸಿದ ಚನ್ನಪಟ್ಟಣದಲ್ಲಿ ಅವರನ್ನು ಬಹುಮತಗಳಿಂದ ಗೆಲ್ಲಿಸಿದಂಥ ಒಂದು ಹೆಗ್ಗಳಿಕೆ ಡಿ.ಕೆ. ಸುರೇಶ್ ಅವರಿಗೆ ಸಲ್ಲಬೇಕು. ಯಾಕಂದರೆ ಅವರು ಅಜಾತ ಶತ್ರು. ಯಾರನ್ನು ಯಾವುದೇ ರೀತಿಯಲ್ಲಾಗಲಿ ದ್ವೇಷ ಮಾಡೋದಾಗಲಿ ರಾಜಕಾರಣದಲ್ಲಿ ಅವರು ಇದುವರೆಗೂ ಅವರು ನಡೆಸ್ಕೊಂಡು ಬಂದಿಲ್ಲ. ತಮ್ಮ ಮನೆಯ ಬಾಗಿಲಿಗೆ ಯಾರೇ ಹೋದರೂ ತಮ್ಮ ಕೈಲಾದ ಸಹಾಯವನ್ನು ಮಾಡಿದಂಥ ಅತಿ ಧೀಮಂತ ರಾಜಕಾರಣಿ ಅಂದರೆ ಡಿ.ಕೆ. ಸುರೇಶ್ ಒಬ್ಬರೇ. ಸ್ನೇಹಿತರೆ, ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿದ್ದ ತೆರಿಗೆ ಹಣವನ್ನು ಕೊಡದೆ ನಿರ್ಲಕ್ಷ್ಯ ಮಾಡಿದ್ದನ್ನು ಲೋಕಸಭೆಯಲ್ಲಿ ಖಂಡಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ಅವರು ಡಿ.ಕೆ. ಸುರೇಶ್ ಅಷ್ಟೇ. ಆ ಸಂದರ್ಭದಲ್ಲೂ ನಮ್ಮ ಕ್ಷೇತ್ರದ ಇನ್ನೂ 2 ಸಂಸದರಿದ್ದರು. ಆದರೂ ಸಹಿತ ಕಾಂಗ್ರೆಸ್ಸಿನ ಪರವಾಗಿದ್ದಂಥ ಇವರೊಬ್ಬರು ಕೇಂದ್ರ ಸರ್ಕಾರದ ಧೋರಣೆಯನ್ನು ಖಂಡಿಸಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣವನ್ನು ಬರುವಲ್ಲಿ ಇವರ ಒಂದು ಏನು ಧೋರಣೆ ಮಾಡಿ ಖಂಡಿಸಿದ್ರೋ ಅದರ ಮುಖಾಂತರವಾಗಿ ಒಂದು ಅಲ್ಪ ಸ್ವಲ್ಪ ಆದರೂ ನಮ್ಮ ರಾಜ್ಯಕ್ಕೆ ತೆರಿಗೆ ಹಣ ಬರುವಂತಾಯಿತು. ಹೀಗೆ ಇಂದು ಜನ್ಮದಿನ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಡಲಿ ಮತ್ತು ಇದೇ ರೀತಿ ಜನಸೇವೆ ಮಾಡುವ ನಿಟ್ಟಿನಲ್ಲಿ ಇವರು ಮುಂದೆ ಇರಲಿ ಅಂತ ಹೇಳ್ತಾ ಅವರಿಗೆ ಶುಭಾಶಯವನ್ನು ಕೋರ್ತಾ, ಸ್ನೇಹಿತರೆ, ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನು ಉತ್ತಮವಾದ ರಾಜಕೀಯದ ಭವಿಷ್ಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಅವರಿಗೆ ಶುಭಾಶಯವನ್ನು ಕೋರೋಣ. ನಮಸ್ಕಾರ.